ನಮಸ್ಕಾರ ಎಲ್ಲರಿಗೂ ರಿತು ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಪಲಾವನ್ನು ಮಾಡ್ಕೊಂಡಿದ್ದೆ. ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳು 2 ಈರುಳ್ಳಿ, 2 ಕ್ಯಾರೆಟು, 1 ಪೊಟ್ಯಾಟೊ. ಚಾಯ್ಸೇಬಲ್ ತರಕಾರಿಯನ್ನು ಹಾಕೋಬೋದು. ನಾನಿಲ್ಲಿ ಪೊಟ್ಯಾಟೊ, ಕ್ಯಾರೆಟ್, ನೆಕ್ಸ್ಟ್ ಫ್ಲವರ್, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಇವನ್ನ ತೊಗೊಂಡಿನಿ. ಹಾಗೂ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಪಾಲಕ್ ಸೊಪ್ಪನ್ನು ತೊಗೊಂಡಿನಿ. ಪಾಲಕ್ ಸೊಪ್ಪನ್ನು ನಾನು 5ರಿಂದ 10 ನಿಮಿಷ ಬಾಯ್ಲ್ ಮಾಡಿಕೊಂಡು ಅದನ್ನು ಐಸ್ ಕ್ಯೂಬ್ ಒಳಗೆ ಹಾಕಿ ಒಂದು 5 ನಿಮಿಷ ಅದನ್ನು ಇಡಬೇಕಾಗ್ತೈತಿ. ಈ ರೀತಿ ಮಾಡೋದ್ರಿಂದ ಅದು ಕಲರ್ ರಿಮೈನ್ಸ್ ಅಂದರೆ ಸೇಮ್ ಹಂಗೆ ಉಳಿತದೆ, ಡಾರ್ಕ್ ಗ್ರೀನ್ ಬರ್ತದೆ. ಈ ರೀತಿ ಮಾಡಿದ್ರೆ ಕಲರ್ ಚೆನ್ನಾಗಿ ಬರ್ತೈತಿ ಅನ್ನೋದಕ್ಕೆ ಈ ಪ್ರೊಸೆಸ್ ಫಾಲೋ ಮಾಡಬೇಕಾಗ್ತೈತಿ. ಅದಾದ ನಂತರ ನಾನಿಲ್ಲಿ ಅದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕಾಗ್ತೈತಿ. ನಾನಿಲ್ಲಿ 6ರಿಂದ 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನಿಂಬೆ ಹುಳಿಯನ್ನು ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ತಿಕ್ನೆಸ್ ಆ್ಯಡ್ ಮಾಡಲಿಕ್ಕೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿನಿ ಹಾಗೂ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಾನು ಇದನ್ನು ಮಿಕ್ಸಿಯನ್ನು ಮಾಡ್ಕೊಂಡಿನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಡಾರ್ಕ್ ಗ್ರೀನ್ ಬಂದೈತಿ ಅಂತಂದು. ಸೊ ಪಾಲಕ್ ಸೊಪ್ಪನ್ನು ಆ ರೀತಿ ಪ್ರೊಸೆಸ್ ಫಾಲೋ ಮಾಡಿದರೆ ಕಲರ್ ಡಾರ್ಕ್ ಆಗಿ ಬರ್ತೈತಿ. ಸೊ ಆ ಒಂದು ಪ್ರೊಸೆಸನ್ನು ಫಾಲೋ ಮಾಡಿ ನೀವು ಕೂಡ ಆ ಒಂದು ಕನ್ಸಿಸ್ಟೆನ್ಸಿ ಬರಲಿಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಆ ಪ್ರೊಸೆಸನ್ನು ಫಾಲೋ ಮಾಡಬೇಕಾಗ್ತೈತಿ. ಅದಾದ ನಂತರ ನಾನಿಲ್ಲಿ ಕುಕ್ಕರನ್ನು ಇಟ್ಟು ಕುಕ್ಕರ್ ಕಾದಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ, ಪಾಲಕ್ ಎಲೆಯನ್ನು ಹಾಕಿ, ಅದಾದ ನಂತರ ಮೆಣಸಿನ್ಕಾಯಿ, ಈರುಳ್ಳಿಯನ್ನು ಸೇರಿಸ್ಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗ್ತೈತಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಈ ಥರ ಹುರ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು. ಸ್ವಲ್ಪ ನಾವು ಎಣ್ಣೆಯಲ್ಲಿ ಈ ರೀತಿ ಮೆಂತ್ಯ ಸೊಪ್ಪನ್ನು ಹಾಕಿದ್ರೆ ಅದು ಒಂದು ಎರೋಮಾ ಏನಿರ್ತದಲ್ಲ ಇಷ್ಟು ಸಖತ್ತಾಗಿ ಬರ್ತೈತಿ. ಆಮೇಲೆ ಟೇಸ್ಟು ಕೂಡ ಆ್ಯಡ್ ಆಗ್ತೈತಿ. ಸೊ ಎಣ್ಣೆಯೊಳಗೆ ಒಂದು ಸ್ವಲ್ಪ ಈ ರೀತಿ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡಿರಿ. ಅದಾದ ನಂತರ ಸ್ವಲ್ಪ ತರಕಾರಿಗಳನ್ನು ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ಉಪ್ಪು, ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಕುಕ್ಕರ್ ಲಿಡ್ಡನ್ನು ಒಂದು 5 ನಿಮಿಷ ಕ್ಲೋಸ್ ಮಾಡಬೇಕಾಗ್ತೈತಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ತಕ್ಷಣ ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿಗಳನ್ನು ಬೇಯಿಸ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಯಾವ ರೀತಿ ಸಪ್ರೇಟ್ ಆಗೈತಿ ಅಂತಂದು. ಆಲ್ಮೋಸ್ಟ್ ತರಕಾರಿಗಳು ಅರ್ಧ ಬೆಂದಿದ್ದಾವು. ಈ ಒಂದು ಟೈಮಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಂದು ಗ್ರೇವಿ ಇರ್ತದಲ್ಲ, ಪಾಲಕ್ ಗ್ರೇವಿ, ಎಲ್ಲ ಆ ಒಂದು ಗ್ರೇವಿಯನ್ನು ಈ ತರಕಾರಿ ಒಳಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಡಾರ್ಕ್ ಗ್ರೀನ್ ಚೆನ್ನಾಗಿ ಬಂದೈತಿ ಅಂತಂದು. ಅದಾದ ನಂತರ ನಾನಿಲ್ಲಿ ಎಲ್ಲ ಮಸಾಲ ಪದಾರ್ಥವನ್ನು ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಪೌಡರ್ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೂ 1 ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಮೊಸರನ್ನು ಸೇರಿಸ್ಕೋದ್ರಿಂದ ಆ ಒಂದು ಸಾಫ್ಟ್ನೆಸ್ ಇನ್ನೂ ಕೂಡ ಹೆಚ್ಚಿಗೆ ಆಗ್ತೈತಿ. ಸೊ ಹೀಗಾಗಿ ಮೊಸರನ್ನು ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ಇಲ್ಲ ನೀವು ಸ್ಕಿಪ್ಪು ಕೂಡ ಮಾಡ್ಬೋದು. ನಾನಿಲ್ಲಿ ಟೊಮೆಟೊ ಮೊಸರನ್ನು ಸೇರಿಸ್ಕೊಂಡಿನಲ್ಲ ಹುಳಿಗೆ, ಸೊ ಆ ಒಂದು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡೀನಿ. ಇದೇ ಟೈಮ್ ಒಳಗೆ ಎಲ್ಲ ಮಸಾಲೆ ಪದಾರ್ಥವನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಇದಾದ ನಂತರ ನಾನಿಲ್ಲಿ 2 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೆ. 1 ಲೋಟ ಜೀರಾ ರೈಸ್, 1 ಲೋಟ ಬಾಸುಮತಿ ಅಕ್ಕಿಯನ್ನು ನೆನೆ ಹಾಕಿದ್ದೆ ಒಂದು 5 ನಿಮಿಷ. ಅಂದರೆ ಇವೆಲ್ಲ ಪ್ರೊಸೆಸ್ ಆಗೋವರೆಗೂ ನಾನು ಅಕ್ಕಿಯನ್ನು ನೆನೆ ಹಾಕಿದ್ದೆ. ಅಷ್ಟರೊಳಗೆ ಎಲ್ಲ ಒಗ್ಗರಣೆ ಆದ ತಕ್ಷಣ ಅಕ್ಕಿಯನ್ನು ನೀಟಾಗಿ ತೊಳೆದ್ಬಿಟ್ಟು ಈ ಒಂದು ಗ್ರೇವಿ ಒಳಗೆ, ಈ ಒಂದು ಒಗ್ಗರಣೆ ಒಳಗೆ ನಾನು ಅಕ್ಕಿಯನ್ನು ಹಾಕ್ಕೊಂಡು ಮುಂಚೆನೇ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಬಿಕಾಸ್ ಆ ಪಾಲಕ್ ಸೊಪ್ಪಿನಲ್ಲಿರುವಂತಹ ನೀರು ಕೂಡ ಮುಂಚೆನೇ ಇರ್ತದೆ, ಒಂದು ಅರ್ಧ ಲೋಟದಷ್ಟು ಆದರೂ ಅದು ನೀರು ಇರ್ತದೆ. ಸೊ ಹೀಗಾಗಿ ನಾನಿಲ್ಲಿ 3 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ಇದು ಒಂದು ಕರೆಕ್ಟಾಗಿ ಬಂದಿತ್ತು. ಅತಿ ಉದುರು ಅಲ್ಲ, ಅತಿ ಸಾಫ್ಟು ಅಲ್ಲ, ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗೇ ಬಂದಿತ್ತು. ಅದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು
ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ. 2 ಲೋಟ ಅಕ್ಕಿಗೆ ನಾನಿಲ್ಲಿ 3 ಲೋಟ ನೀರನ್ನು ಹಾಕಿ ತೋರಿಸಿದ್ದೀನಿ. ಆ ಒಂದು ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಅಷ್ಟು ಪರ್ಫೆಕ್ಟಾಗಿ ಬಂದಿತ್ತು. ನಾವು 4 ಲೋಟ ನೀರನ್ನು ಹಾಕಿದ್ರೆ ತೀರಾ ಮಿಜಿ ಆಗ್ತದೆ, ಅಂದರೆ ಮುದ್ದೆ ಆಗ್ತೈತಿ, ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ನೀವೇ ನೋಡ್ತಾ ಇರ್ಬೋದು, ಎಷ್ಟು ಅತಿ ಸಾಫ್ಟು ಅಲ್ಲ, ಅತಿ ಉದುರು ಅಲ್ಲ, ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿತ್ತು. ಇದು ಸ್ವಲ್ಪ ಬಿಸಿ ಇತ್ತಲ್ಲ, ಸೊ ಹಂಗೆ ಕಾಣಿಸ್ತದೆ. ಆದರೆ ಟೇಸ್ಟ್ ಮಾತ್ರ ಇಷ್ಟು ಪರ್ಫೆಕ್ಟಾಗಿ ಸಖತ್ತಾಗಿ ಬಂದಿತ್ತು. ಆಮೇಲೆ ಸ್ವಲ್ಪ ಆರಿದ ನಂತರನೂ ಕೂಡ ಸ್ವಲ್ಪ ಉದುರಾಗಿ ಮಸ್ತಾಗಿ ಬಂದಿತ್ತು. ನಾನು ತರಕಾರಿಗಳನ್ನು ಕಟ್ ಮಾಡೋ ಟೈಮ್ ಒಳಗೆ ಮೊಸರು ಬಾಜಿಗೂ ಕೂಡ ಸೈಡಲ್ಲಿ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕ್ಯಾರೆಟನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ. ಅದಕ್ಕೆ ಲಾಸ್ಟಿಗೆ ಎಲ್ಲ ರೈಸ್ ರೆಡಿ ಆಗಿದ್ಮೇಲೆ ಅದಕ್ಕೆ ಮೊಸರು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ನಾನು ಮೊಸರು ಬಾಜಿನ ರೆಡಿ ಮಾಡ್ಕೊತೀನಿ. ನೀವೇ ನೋಡ್ತಾ ಇರ್ಬೋದು, ಫೈನಲಿ ಮೊಸರು ಬಾಜಿ ಹಾಗೂ ಪಾಲಕ್ ಪಲಾವ್ ರೆಡಿ ಆಗೈತೆ ಅಂತ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತಂದು. ಟೇಸ್ಟು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು. ನನ್ನ ಲಾಗ್ಸ್ ಸಿಂಪಲ್ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್.